ಒಂದೇ ಒಂದು ಪೈಸಾ ಹಣಕಾಸಿನ ನೆರವನ್ನ ಪಡೆದಿದೆ. ದೇಶದ 3ನೇ ಅತಿ ದೊಡ್ಡ ರಾಷ್ಟ್ರೀಯ ಪಕ್ಷವನ್ನಾಗಿ ರೂಪಿಸಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಬಹಳ ಹೆಮ್ಮೆ ಪಡ್ತಕ್ಕಂಥ ಸಂಗತಿ. ಇವತ್ತು ನಿಮಗೆ ಈ ದೇಶದಲ್ಲಿ 2600ಕ್ಕಿಂತ ಹೆಚ್ಚು ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿಗಳಿವೆ, ಅಂದ್ರೆ ನೋಂದಾಯಿತ ರಾಜಕೀಯ ಪಕ್ಷಗಳಿವೆ. ಆ 2600 ಪಕ್ಷಗಳಲ್ಲಿ ಕೇವಲ 6 ಪಕ್ಷಗಳು ಮಾತ್ರ ರಾಷ್ಟ್ರೀಯ ಪಕ್ಷಗಳು. ಚುನಾವಣಾ ಆಯೋಗದಿಂದ ರಾಷ್ಟ್ರೀಯ ಮಾನ್ಯತೆಯನ್ನು ಪಡೆದಿರ್ತಕ್ಕಂಥ ಪಕ್ಷಗಳು ಕೇವಲ 6. ಆ 6 ಪಕ್ಷಗಳಲ್ಲಿ ಬಹುಜನ್ ಸಮಾಜ್ ಪಾರ್ಟಿ 3ನೇ ಅತಿ ದೊಡ್ಡ ರಾಷ್ಟ್ರೀಯ ಪಕ್ಷ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಗಮನದಲ್ಲಿದ್ದೇವೆ. ಬಹುಜನ್ ಸಮಾಜ್ ಪಾರ್ಟಿ ಸುಮ್ಮನೆ ರಾಜಕಾರಣ ಮಾಡಕ್ಕೆ ಸ್ಥಾಪನೆ ಮಾಡಿರ್ತಕ್ಕಂಥ ಪೊಲಿಟಿಕಲ್ ಪಾರ್ಟಿ ಅಲ್ಲ. ಯಾರೋ ಒಬ್ಬರನ್ನ MLA ಮಾಡಕ್ಕೆ, ಯಾರೋ ಒಬ್ಬರನ್ನ ಮಂತ್ರಿ ಮಾಡಕ್ಕೆ, ಯಾರೋ MP ಗಳು ಮಾಡಕ್ಕೆ, ಜಿಲ್ಲಾ ಪಂಚಾಯತ್ ಮೆಂಬರ್ಗಳು ಮಾಡಕ್ಕೆ ಸ್ಥಾಪನೆ ಮಾಡಿದಂತ ಪೊಲಿಟಿಕಲ್ ಪಾರ್ಟಿ ಅಲ್ಲ. ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನವನ್ನ ಜಾರಿ ಮಾಡಲಿಕ್ಕೋಸ್ಕರ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ರಾಜಕೀಯ ಪಕ್ಷ. ಬೇರೆ ಎಲ್ಲಾ ಪಕ್ಷಗಳು ಚುನಾವಣಾ ಪ್ರಣಾಳಿಕೆಯನ್ನು ಹೊರಡಿಸ್ತಾರೆ. ನಾವು ಅಕ್ಕಿ ಕೊಡ್ತೀವಿ, ರಸ್ತೆ ನಿರ್ಮಾಣ ಮಾಡ್ಕೊಡ್ತೀವಿ, ಚರಂಡಿ ನಿರ್ಮಾಣ ಮಾಡ್ಕೊಡ್ತೀವಿ, ಮನೆ ಕಟ್ಕೊಡ್ತೀವಿ. ಹಿಂಗೆ ಈ ದೇಶಕ್ಕೆ ಸ್ವತಂತ್ರ ಬಂದಾಗಿಲ್ಲ, 79 ವರ್ಷ ಆಗಿದೆ. ನಿರಂತರವಾಗಿ ಪ್ರತಿ ಚುನಾವಣೆಗಳಲ್ಲೂ ಪ್ರಣಾಳಿಕೆಯನ್ನು ಹೊರಡಿಸ್ತಿದ್ದಾರೆ. ಆದ್ರೆ ಯಾವ ಪಕ್ಷಗಳು ಕೂಡ ತಾವು ಪ್ರಣಾಳಿಕೆಯನ್ನು ಹೊರಡಿಸಿದಾರಲ್ಲ ಅದ್ರ 10% ಕೂಡ ಜಾರಿ ಮಾಡಿಲ್ಲ, ಪ್ರಾಮಾಣಿಕವಾಗಿ ಇಂಪ್ಲಿಮೆಂಟ್ ಮಾಡಿಲ್ಲ. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಒಳಗಡೆ ನೀವು ಅಕ್ಕಿ ಕೊಡಿ ಅಂತ ಹೇಳಿಲ್ಲ, ರಸ್ತೆ ಚರಂಡಿ ನಿರ್ಮಾಣ ಮಾಡಿ ಅಂತ ಹೇಳಿಲ್ಲ. ನನ್ನ ಸಂವಿಧಾನವನ್ನ ಕೇವಲ 20 ವರ್ಷಗಳ ಕಾಲ ಯಾವುದೇ ಬದಲಾವಣೆ ಇಲ್ಲದೆ ಜಾರಿ ಮಾಡಿಬಿಟ್ರೆ ಸಾಕು, ಈ ದೇಶದಲ್ಲಿ ಯಾರೂ ಕೂಡ ಬಡವರಿರಲ್ಲ. ಪ್ರತಿಯೊಬ್ಬರಿಗೂ ಶಿಕ್ಷಣ, ಪ್ರತಿಯೊಬ್ಬರಿಗೂ ಉದ್ಯೋಗ, ಕೃಷಿಯನ್ನ ನಂಬಿ ಬದುಕ್ತಕ್ಕಂಥವ್ರಿಗೆ ಭೂಮಿ, ಪ್ರತಿಯೊಬ್ಬರಿಗೂ ವಸತಿ, ಪ್ರತಿಯೊಬ್ಬರಿಗೂ ಆರೋಗ್ಯ ವ್ಯವಸ್ಥೆ ನಿರಂತರವಾಗಿ ತಲುಪುತ್ತೆ. ಹಾಗಾಗಿ 20 ವರ್ಷಗಳಲ್ಲಿ ಈ ದೇಶ ಬಡತನವಿಲ್ಲದ, ನಿರುದ್ಯೋಗವಿಲ್ಲದ, ಅನಕ್ಷರಸ್ಥಿಲ್ಲದ ಪ್ರಬುದ್ಧ ಭಾರತವಾಗಿ ನಿರ್ಮಾಣ ಆಗುತ್ತೆ ಅಂತ ಹೇಳಿದ್ರು. ಈಗ ಸ್ವತಂತ್ರ ಬಂದು 79 ವರ್ಷ ಆಗಿದೆ, ಸಂವಿಧಾನ ಜಾರಿಯಾಗಿ 77 ವರ್ಷ ಆಗ್ತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಆಶಯ ಜಾರಿಯಾಗಿದೆಯಾ? ಇಲ್ಲ. ನೋಡಿ, ಈ ದೇಶಕ್ಕೆ ಸುಮಾರು 18 ವರ್ಷ ಪ್ರೈಮ್ ಮಿನಿಸ್ಟರ್ ಆಗಿದ್ದಂತ ಇಂದಿರಾ ಗಾಂಧಿ ಗರೀಬಿ ಹಟಾವೋ ಅಂತ ಹೇಳಿದ್ರು. ಉಳುವವನಿಗೆ ಭೂಮಿ, ಉಳುವವನೇ ಭೂಮಿಯ ಒಡೆಯ ಅಂತ ಹೇಳಿದ್ರು. ಅವರ ಕಾಂಗ್ರೆಸ್ ಈ ದೇಶವನ್ನು 55 ವರ್ಷ ಆಳ್ವಿಕೆ ಮಾಡಿದೆ. ಬಡತನ ಹೋಗಿದ್ಯಾ? ಗರೀಬಿ ಹಟಾವೋ ಅಂತ ಹೇಳಿದ್ರಲ್ಲ, ಬಡತನ ಹೋಗಿದ್ಯಾ? ಇಲ್ಲ. ಇವತ್ತು ಕೂಡ 80 ಕೋಟಿ ಜನ ಸರ್ಕಾರಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಕೊಡ್ತಕ್ಕಂಥ ರೇಷನ್ ತಗೊಳ್ಳಿಕ್ಕೆ ಜನ ಕ್ಯೂ ನಿಲ್ತಾ ಇದ್ದಾರೆ. ಅಂದ್ರೆ ನಮ್ಮನ್ನ ಆಳಿರ್ತಕ್ಕಂಥ ಕಾಂಗ್ರೆಸ್, ಬಿಜೆಪಿ ಅಂತ ಸರ್ಕಾರಗಳು ಕನಿಷ್ಠ ನಮ್ಮ ಆಹಾರವನ್ನ ನಮ್ಮ ಸ್ವಂತ ಶಕ್ತಿಯ ಮೇಲೆ ಪಡ್ಕೊಳ್ತಕ್ಕಂಥ ಒಂದು ಆರ್ಥಿಕ ವ್ಯವಸ್ಥೆಯನ್ನ ಸೃಷ್ಟಿ ಮಾಡ್ಲಿಕ್ಕೆ ಆಗಿಲ್ಲ. ಬಡತನ ಇಲ್ಲ ಹೋಗುತ್ತೆ? ಅಕ್ಕಿ ಕೊಟ್ರೆ ಬಡತನ ಹೋಗುತ್ತಾ? ಇಲ್ಲ. ಉಳುವವನೇ ಭೂಮಿಯ ಒಡೆಯ ಜಾರಿಯಾಗಿದೆಯಾ? ಇಲ್ಲ. ಇಲ್ಲ, 1%, 2% ಅಷ್ಟೇ. ಕರ್ನಾಟಕದಲ್ಲಿ ದೇವರಾಜ ಅರಸ್ ಅಂತ ಒಬ್ಬ ಹಿಂದುಳಿದ ನಾಯಕ ಮುಖ್ಯಮಂತ್ರಿ ಆಗಿದ್ರಿಂದ ಒಂದಷ್ಟು ಜನರಿಗೆ ಭೂಮಿ ಸಿಕ್ಕಿದೆ. ಆದ್ರೆ ನೆಹರೂರಿಂದ ಒಳಗೊಂಡು, ಇಂದಿರಾ ಗಾಂಧಿಯಿಂದ ಒಳಗೊಂಡು 55 ವರ್ಷ ಕಾಂಗ್ರೆಸ್ ಪಕ್ಷ ಈ ದೇಶದ ಬಡತನವನ್ನ, ನಿರುದ್ಯೋಗವನ್ನ ಹೋಗಲಾಡಿಸಲಿಕ್ಕೆ ಸಂಪೂರ್ಣವಾಗಿ ವಿಫಲ ಆಗಿದೆ. ಈ ದೇಶದಲ್ಲಿ
ಅತಿ ಹೆಚ್ಚು ಓಟನ್ನ ಕೊಟ್ಟಿರ್ತಕ್ಕಂಥವ್ರು SC, ST, OBC ಮತ್ತು ಮೈನಾರಿಟಿ ಕಾಂಗ್ರೆಸ್ಗೆ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಇರ್ತಕ್ಕಂಥ ಅಸ್ಪೃಶ್ಯತೆ ನಿಷೇಧ ಜಾರಿಯಾಗಿಲ್ಲ. ಇವತ್ತು ಈ ದೇಶದ 90% ಹಳ್ಳಿಗಳಲ್ಲಿ ಅಸ್ಪೃಶ್ಯತೆ ಇದೆ. ಹೌದಾ? ನಿಜನ ಸುಳ್ಳ ಹೇಳ್ತಾರೆ. ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂಗೆ ಸಂವಿಧಾನದ ಆಶಯದ ಪ್ರಕಾರ ಬಡತನವನ್ನು ಹೋಗಲಾಡಿಸಿಲ್ಲ, ನಿರುದ್ಯೋಗವನ್ನು ಹೋಗಲಾಡಿಸಿಲ್ಲ, ಅನಕ್ಷರತೆಯನ್ನು ಹೋಗಲಾಡಿಸಿಲ್ಲ. ಕನಿಷ್ಠ ಪಕ್ಷ ಈ ದೇಶದ ಶೋಷಿತ ವರ್ಗಗಳ ಮೇಲೆ ನಡೀತಕ್ಕಂಥ ದಬ್ಬಾಳಿಕೆ ದೌರ್ಜನ್ಯವನ್ನು ಕೂಡ ತಡಿಲಿಕ್ಕಾಗಿಲ್ಲ. ಇದು ಕಾಂಗ್ರೆಸ್ನ ವೈಫಲ್ಯ. ಇನ್ನು ಕಾಂಗ್ರೆಸ್ ಸರಿ ಇಲ್ಲ, ನಾವು ಈ ದೇಶ ರಕ್ಷಣೆ ಮಾಡ್ತೀವಿ ಅಂತ ಹೇಳಿ ಬಿಜೆಪಿ, ನರೇಂದ್ರ ಮೋದಿ ಇವತ್ತು 12 ವರ್ಷ, ಹಿಂದೆ ವಾಜಪೇಯಿ 6 ವರ್ಷ, 18 ವರ್ಷಗಳ ಕಾಲ ಈ ದೇಶವನ್ನ ಬಿಜೆಪಿ ಆಳಿದೆ ಮತ್ತು ಇನ್ನೂ 3 ವರ್ಷ ಆಳುತ್ತೆ. ಹೌದಾ? 2029 ಲೋಕಸಭಾ ಚುನಾವಣೆವರೆಗೆ ಬಿಜೆಪಿ ಈ ರಾಷ್ಟ್ರವನ್ನು ಆಳುತ್ತೆ. ಹೋಗಿ ಬಿಜೆಪಿ ಘೋಷಣೆ ಮಾಡಿತ್ತಲ್ಲ, ವಾಜಪೇಯಿ, ನರೇಂದ್ರ ಮೋದಿ ಎಲ್ಲ ಸೇರ್ಕೊಂಡು ವಾಜಪೇಯಿ ಬಿಟ್ಬಿಡಿ, ಈಗ ಕಳೆದ 12 ವರ್ಷಗಳಿಂದ ನಿರಂತರವಾಗಿ ಪ್ರೈಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಮೋದಿ 2014ರಲ್ಲಿ ಹೇಳಿದ್ದೇನು, ಬಿಜೆಪಿಗೆ ಅಧಿಕಾರ ಕೊಟ್ಟರೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ನಾವು ಸೃಷ್ಟಿ ಮಾಡ್ತೀವಿ. ಮಾಡಿದಾರ? ಇಲ್ಲ. 100 ಸ್ಮಾರ್ಟ್ ಸಿಟಿಗಳನ್ನ ನಿರ್ಮಾಣ ಮಾಡ್ತೀವಿ. ಮಾಡಿದಾರ? ಇಲ್ಲ. ಬುಲೆಟ್ ಟ್ರೈನ್ ಓಡಿಸ್ತೀವಿ. ಒಂದಾದ್ರೂ ಬುಲೆಟ್ ಟ್ರೈನ್ ಓಡ್ತಾ ಇದೆಯಾ? ಇಲ್ಲ. ವಿದೇಶದಲ್ಲಿರ್ತಕ್ಕಂಥ ಎಲ್ಲಾ ಕಪ್ಪು ಹಣವನ್ನ ತಂದು ಬಡವರ ಖಾತೆಗೆ 15 ಲಕ್ಷ ಹಾಕ್ತೀವಿ. ಆಗಿದ್ಯಾ? ಇಲ್ಲ. ನೋಟು ನಿಷೇಧ ಮಾಡಿಬಿಟ್ರೆ ಭಯೋತ್ಪಾದನೆ ನಿಂತೋಗುತ್ತೆ, ಭ್ರಷ್ಟಾಚಾರ ನಿಂತೋಗುತ್ತೆ ಅಂತ ನಿಷೇಧ ಮಾಡೋದು. ಆಗಿದ್ಯಾ? ಇಲ್ಲ. GST ಜಾರಿ ಮಾಡಿಬಿಟ್ರೆ ಒಂದೇ ರೂಪದ ತೆರಿಗೆ ಇರುತ್ತೆ, ಬಡವರಿಗೆ, ಮಧ್ಯಮ ವರ್ಗದವರಿಗೆ ಬಹಳ ದೊಡ್ಡ ಅನುಕೂಲ ಆಗುತ್ತೆ. ಆಗಿದ್ಯಾ? ಇಲ್ಲ. ನೋಡಿ, 79 ವರ್ಷಗಳ ಕಾಲ ನಮ್ಮನ್ನು ಆಳಿರ್ತಕ್ಕಂಥ ಕಾಂಗ್ರೆಸ್ ಮತ್ತು ಬಿಜೆಪಿ ಸಂವಿಧಾನದ ಯಾವ ಆಶಯವನ್ನು ಈಡೇರಿಸಿಲ್ಲ, ಅಥವಾ ತಾವೇ ಕೊಟ್ಟಂತ ಆಶ್ವಾಸನೆಯನ್ನು ಕೂಡ ಈಡೇರಿಸಿಲ್ಲ. ತಾವೇ ನೀಡಿದಂತ ಭರವಸೆಯನ್ನು ಕೂಡ ಈಡೇರಿಸಿಲ್ಲ. ಆದ್ರೂ ಈ ದೇಶ ಆಳ್ತಿದ್ದಾರೆ. ಸೊ ಆ ಕಾರಣಕ್ಕೆ ಮಾನ್ಯವರ್ ಕಾಶಿರಾಮ್ ಸಾಹೇಬರು ಒಬ್ಬ ಸೈಂಟಿಸ್ಟ್, ವಿಜ್ಞಾನಿ ಆಗಿದ್ದವರು, ಈ ಕಾಂಗ್ರೆಸ್, ಬಿಜೆಪಿ ಮುಂತಾದ ಮನುವಾದಿ ಪಕ್ಷಗಳಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಜಾರಿಯಾಗಲ್ಲ. ಯಾಕೆಂದ್ರೆ ಮೂಲತಃ ಇವರು ಜಾತಿವಾದಿಗಳು, ಮೂಲತಃ ಇವರು ಕೋಮುವಾದಿಗಳು, ಮೂಲತಃ ಇವರು ಬಂಡವಾಳಶಾಹಿಗಳ, ಉದ್ಯಮಿಗಳ, ಶ್ರೀಮಂತರ ಪರ ಇರ್ತಕ್ಕಂಥವ್ರು. ಸೊ ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಆಶಯವನ್ನ ಈಡೇರಿಸಲ್ಲ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಜಾರಿ ಆಗ್ಬೇಕಂದ್ರೆ, ಆ ಸಂವಿಧಾನದ ಆಶಯ ಈಡೇರ್ಬೇಕಂತಂದ್ರೆ ಬಹುಜನ್ ಸಮಾಜ್ ಪಾರ್ಟಿಯನ್ನ ಸ್ಥಾಪನೆ ಮಾಡ್ಬೇಕಂತ ಹೇಳಿ 1984 ಏಪ್ರಿಲ್ 14ರಲ್ಲಿ BSPಯನ್ನ ಸ್ಥಾಪನೆ ಮಾಡಿದ್ರು. ಸೊ ಇವತ್ತು 40 ವರ್ಷ ತುಂಬಿದೆ ಬಹುಜನ್ ಸಮಾಜ್ ಪಾರ್ಟಿ. ಈ 40 ವರ್ಷದಲ್ಲಿ ಕೇವಲ ಒಂದು ರಾಜ್ಯದಲ್ಲಿ, ದೇಶದಲ್ಲಿ 31 ರಾಜ್ಯಗಳಿದೆ, ಅದರಲ್ಲಿ ಕೇವಲ ಒಂದು ರಾಜ್ಯದಲ್ಲಿ, ಈ ದೇಶದ ಅತಿ ದೊಡ್ಡ ರಾಜ್ಯ, ಅತಿ ಹೆಚ್ಚು ಜನಸಂಖ್ಯೆಯನ್ನು ಒಳಗೊಂಡಿರ್ತಕ್ಕಂಥ ರಾಜ್ಯ ಉತ್ತರ ಪ್ರದೇಶದಲ್ಲಿ ಒಬ್ಬ ಹೆಣ್ಣುಮಗಳು ಅಕ್ಕ ಮಾಯಾವತಿ 4 ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಇದೇನು ಹುಡುಗಾಟದ ಮಾತಲ್ಲ. ಒಬ್ಬ ಅಸ್ಪೃಶ್ಯ ಸಮುದಾಯಕ್ಕೆ, ಅತ್ಯಂತ ಹಿಂದುಳಿದ ಶೋಷಿತ ಸಮಾಜಕ್ಕೆ ಸೇರಿದಂತ ಒಬ್ಬ ಹೆಣ್ಮಗಳು ಉತ್ತರ ಪ್ರದೇಶದಂತ ಅತಿ ದೊಡ್ಡ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಂತದ್ದು ಹುಡುಗಾಟದ ಮಾತಲ್ಲ. ಯಾಕೆಂದ್ರೆ ಕಾಂಗ್ರೆಸ್ ಒಳಗಡೆ, ಬಿಜೆಪಿ ಒಳಗಡೆ ಅಥವಾ ಜನತಾದಳದಂತ ಪಕ್ಷದ ಒಳಗಡೆ 20 ವರ್ಷ, 30 ವರ್ಷ, 50 ವರ್ಷ, ಮಲ್ಲಿಕಾರ್ಜುನ ಖರ್ಗೆ ಅಂತವರು 60 ವರ್ಷ ತಮ್ಮ ಇಡೀ ಜೀವನವನ್ನ ಕಳೆದಿದ್ದಾರೆ. ಒಬ್ಬ ಮುಖ್ಯಮಂತ್ರಿ ಯಾಕಾಗಿಲ್ಲ ಅವ್ರ ಕೈಲಿ? ಪ್ರಧಾನಮಂತ್ರಿ ಆಗಕ್ಕಾಗಿಲ್ಲ ಈ ದೇಶದಲ್ಲಿ ಶೋಷಿತ ವರ್ಗಗಳು.
ಕಾಂಗ್ರೆಸ್ ಅಥವಾ ಬಿಜೆಪಿ ಒಳಗಡೆ. ಅಂಥದ್ರಲ್ಲಿ ಸ್ವಂತ ಪಕ್ಷ ಕಟ್ಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತ ಹೇಳಿ ಜೈ ಭೀಮ್ ಅಂತ ಹೇಳಿ ನಾವು ಅಧಿಕಾರಕ್ಕೆ ಬಂದ್ರೆ ಸಂವಿಧಾನ ಜಾರಿ ಮಾಡ್ತೀವಿ ಅನ್ನುವಂತ ಒಂದು ಪ್ರತಿಜ್ಞೆ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳಿ ಅಧಿಕಾರಕ್ಕೆ ಬರೋದು ಅಷ್ಟು ಈಸಿ ಅಲ್ಲ. ಅಂಥದ್ರಲ್ಲಿ ಉತ್ತರ ಪ್ರದೇಶದಲ್ಲಿ ಅಧಿಕಾರಕ್ಕೆ ಬಂದು ಕಾಂಗ್ರೆಸ್ ಬಿಜೆಪಿ ಅಂತ ಮನುವಾದಿ ಪಕ್ಷಗಳಿಗೆ ಆಡಳಿತ ಅಂದ್ರೆ ಹೆಂಗ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಟ್ಟವರು ಅಕ್ಕ ಮಾಯಾವತಿ. ಬಡತನ ಹೋಗಲಾಡಿಸ್ತೀವಿ, ನಿರುದ್ಯೋಗ ನಿವಾರಣೆ ಮಾಡ್ತೀವಿ ಅಂತಿದ್ರಲ್ಲ, ಅಥವಾ ಈ ನರೇಂದ್ರ ಮೋದಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಾರಲ್ಲ, ವಿಕಸಿತ ಭಾರತ್ ಅಂತ ಹೇಳ್ತಾರಲ್ಲ, ಅದರ ನಿಜವಾದ ಅರ್ಥ ಉತ್ತರ ಪ್ರದೇಶದಲ್ಲಿ ಅಕ್ಕ ಮಾಯಾವತಿ ಮಾಡಿ ತೋರಿಸಿದ್ದಾರೆ. ಹೆಂಗೆ? ಯಾವ ಇಂದಿರಾ ಗಾಂಧಿ ಉಳುವವನಿಗೆ ಭೂಮಿಯ ಒಡೆಯ ಅಂತ ಹೇಳಿ ಭೂಮಿ ಕೊಡ್ಲಿಲ್ಲ, 10% ಕೊಡ್ಲಿಲ್ಲ ಇಡೀ ದೇಶದಲ್ಲಿ. ಆದ್ರೆ ಉತ್ತರ ಪ್ರದೇಶದ ಒಳಗಡೆ ಅಕ್ಕ ಮಾಯಾವತಿ ಕೇವಲ 8 ವರ್ಷ ಅಧಿಕಾರದಲ್ಲಿತ್ತು. ಒಂದ್ಸಲ 5 ವರ್ಷ, ಒಂದ್ಸಲ 1.5 ವರ್ಷ, ಒಂದ್ಸರಿ ಬರೀ 6 ತಿಂಗಳು, ಇನ್ನೊಂದ್ಸರಿ ಬರೀ 3.5 ತಿಂಗಳು. 8 ವರ್ಷಗಳಲ್ಲಿ 1,10,00,000 ಎಕರೆ ಜಮೀನನ್ನ 35 ಲಕ್ಷ ಕುಟುಂಬಗಳಿಗೆ ತಲಾ 3 ಎಕರೆಗೆ ಹಂಚಿಕೆ ಮಾಡಿದ್ದಾರೆ. ಅದ್ರ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರಲ್ಲ, ದುಡಿಯುವ ಕೃಷಿ ಕಾರ್ಮಿಕರಿಗೆ ಕೃಷಿಯನ್ನ ಅವಲಂಬಿಸಿರ್ತಕ್ಕಂಥ, ಜಮೀನ್ ಇಲ್ಲದೆ ಇರತಕ್ಕಂಥ ಬಡವರಿಗೆ ಭೂಮಿ ಕೊಡಬೇಕು ಅಂತಕ್ಕಂಥ ಆಶಯ ಏನಿದೆ ಕಾನ್ಸ್ಟಿಟ್ಯೂಷನ್, ಅದನ್ನು ಉತ್ತರ ಪ್ರದೇಶದಲ್ಲಿ ಮಾಡಿ ತೋರಿಸಿದ್ದಾರೆ. 75 ವರ್ಷ ಕಾಂಗ್ರೆಸ್ ಬಿಜೆಪಿ ಮಾಡ್ಲಿಕ್ಕಾಗದೇ ಇರತಕ್ಕಂಥ ಕೆಲಸವನ್ನ ಒಂದು ರಾಜ್ಯದಲ್ಲಿ ಅಕ್ಕ ಮಾಯಾವತಿ ಸಾಧನೆ ಮಾಡಿ ತೋರಿಸಿದ್ದಾರೆ. ಇನ್ನು ಸರ್ಕಾರಿ ನೌಕರಿನ ಎಲ್ಲ ಪಕ್ಷಗಳು, ಕಾಂಗ್ರೆಸ್ಸೇ ಖಾಸಗೀಕರಣ ಜಾರಿ ಮಾಡಿತು 1992ರಲ್ಲಿ, ಬಿಜೆಪಿ ಅದನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಇಂಪ್ಲಿಮೆಂಟ್ ಮಾಡಿತು. ಅಂತ ಕಾಲಘಟ್ಟದಲ್ಲಿ ಅಕ್ಕ ಮಾಯಾವತಿ 23 ಲಕ್ಷ ಸರ್ಕಾರಿ ನೌಕರಿಯನ್ನು ಭರ್ತಿ ಮಾಡಿದ್ದಾರೆ ಒಂದು ರಾಜ್ಯದಲ್ಲಿ. ನೋಡಿ, ನರೇಂದ್ರ ಮೋದಿ ಈ ದೇಶದ ಪ್ರೈಮ್ ಮಿನಿಸ್ಟರ್ ಆಗಿ 12 ವರ್ಷ ಆಗ್ತಾ ಇದೆ. ಆದ್ರೆ ಇಡೀ ದೇಶದಲ್ಲಿ, ಅದರಲ್ಲೂ ಕೇಂದ್ರ ಸರ್ಕಾರದ್ದು ಬರೀ 11 ಲಕ್ಷ ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ ಸರ್ಕಾರಿ ನೌಕರಿ. 12 ವರ್ಷ ಪ್ರೈಮ್ ಮಿನಿಸ್ಟರ್, ಕೇಂದ್ರ ಸರ್ಕಾರ ಕೈಲಿದ್ರು ಬರೀ 12 ಲಕ್ಷ ನೌಕರಿ, 11 ಲಕ್ಷ. ಆದ್ರೆ ಅಕ್ಕ ಮಾಯಾವತಿ ಬರೀ ಉತ್ತರ ಪ್ರದೇಶ ಒಂದೇ ರಾಜ್ಯದಲ್ಲಿ 8 ವರ್ಷದಲ್ಲಿ 23 ಲಕ್ಷ ಜನಕ್ಕೆ ಸರ್ಕಾರಿ ನೌಕರಿ ಕೊಟ್ಟಿದ್ದಾರೆ. ಯಾಕೆ ಸರ್ಕಾರಿ ನೌಕರಿ ಬಹಳ ಮುಖ್ಯ ಆಗುತ್ತೆ ಅಂದ್ರೆ, ಸರ್ಕಾರಿ ನೌಕರಿನಲ್ಲಿ ಉದ್ಯೋಗ ಭದ್ರತೆ ಇದೆ, ಜೀವನ ಭದ್ರತೆ ಇದೆ. ಸೊ ತೋರಿಸಿದರೆ ಒಂದು ಆಡಳಿತ ನಿಜವಾಗ್ಲೂ ಜನಪರವಾಗಿ ಹೇಗೆ ಮಾಡಬಹುದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಇನ್ನು ಲಾ ಅಂಡ್ ಆರ್ಡರ್, ಕಾನೂನು ಮತ್ತು ಸುವ್ಯವಸ್ಥೆ, ಬಹುಶಃ ಈ ದೇಶದಲ್ಲಿ ಯಾವ ಸರ್ಕಾರಕ್ಕೂ ಸಾಧ್ಯ ಆಗಿಲ್ಲ. 8 ವರ್ಷದ ಅಧಿಕಾರದ ಅವಧಿಯಲ್ಲಿ ಒಂದೇ ಒಂದು ಕೋಮುಗಲಭೆಯ ಸಾವು ಅಕ್ಕ ಮಾಯಾವತಿಯವರ ಪೀರಿಯಡ್ ಅಲ್ಲಿ ನಡೆದಿಲ್ಲ. ಹಿಂದೂ ಮುಸ್ಲಿಂ ಆಗ್ಬೋದು, ಜಾತಿ ಗಲಾಟೆ ಆಗ್ಬೋದು. ಸೊ ಅಷ್ಟು ಕಠಿಣವಾದಂತ ಲಾ ಅಂಡ್ ಆರ್ಡರ್ನ ಜಾರಿ ಮಾಡಿದೆ. SC ST ಹಿಂದುಳಿದ ಜಾತಿಗಳ 50% ಕಾಂಟ್ರಾಕ್ಟ್ ನಲ್ಲಿ ಮೀಸಲಾತಿಯನ್ನು ಕೊಟ್ಟಿದೆ. ಖಾಸಗಿ ವಲಯ ಜಾಸ್ತಿ ಆಗ್ತಾ ಇದೆ, ಸರ್ಕಾರಿ ವಲಯ ಸಿಂಕ್ರನೈಸ್ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆ ಅಂತ ಹೇಳಿ ಖಾಸಗಿ ವಲಯದಲ್ಲಿ ಮೀಸಲಾತಿಯನ್ನು ಕೊಟ್ಟರು ಅಕ್ಕ ಮಾಯಾವತಿ 30%. ಒಂದ್ ಕಡೆ ಉದ್ಯೋಗ, ಇನ್ನೊಂದು ಕಡೆ ರಕ್ಷಣೆ, ಮತ್ತೊಂದು ಕಡೆ ಭೂಮಿ, ಕಾಂಟ್ರಾಕ್ಟ್ ನಲ್ಲಿ ಪ್ರಾತಿನಿಧ್ಯ, ಇನ್ನೇನ್ ಬೇಕು? ಸೊ ಒಂದು ಸರ್ಕಾರ ಸಂವಿಧಾನ ಬದ್ಧವಾಗಿ ಆಡಳಿತ ಮಾಡಿದ್ರೆ ಮಾಡ್ತಾರೆ. ಆ ನಂಬಿಕೆ ನಮಗಿದೆ, ಇದೇ ಇಲ್ವಾ? ಈಗ ಹಾಗಿದ್ರೆ ಅವ್ರನ್ನ ಪ್ರೈಮ್ ಮಿನಿಸ್ಟರ್ ಮಾಡಬೇಕಾಗಿರೋದು ಯಾರು ಮಾಡ್ಬೇಕು? ಸೊ ಇವತ್ತು ನಮ್ಮ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ.
ಅಕ್ಕ ಮಾಯಾವತಿ ದೇಶಿ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತಂದ್ರೆ ಬಹುಜನ್ ಸಮಾಜ್ ಪಾರ್ಟಿ ಕರ್ನಾಟಕದಲ್ಲೂ ಗೆಲ್ಲಬೇಕು, MLA ಗೆಲ್ಲಬೇಕು, MP ಗೆಲ್ಲಬೇಕು. MLA ಗೆಲ್ಲಬೇಕು ಅಂತಂದ್ರೆ MP ಗೆಲ್ಲಬೇಕಂದ್ರೆ ನಾವು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ನಗರಸಭೆ, ನಗರ ಪಾಲಿಕೆ ಪ್ಲಸ್ ಗ್ರಾಮ ಪಂಚಾಯತ್ ಅಲ್ಲೂ ಕೂಡ ನಾವು ಗೆಲ್ಲಬೇಕು. ಜನ ನಮ್ಮನ್ನು ಗೆಲ್ಲಿಸ್ಬೇಕಂತಂದ್ರೆ BSPಯ ಸಿದ್ಧಾಂತಗಳೇನಿದೆ ಅದನ್ನ ನಾವು ಜನರಿಗೆ ತಲುಪಿಸ್ಬೇಕು. ಹಳ್ಳಿಗಳಿಗೆ ಆ ಹಳ್ಳಿಗಳಿಗೆ ತಲುಪಿಸುವಾಗ ಜನರಿಗೆ ಹಲವಾರು ವಿಚಾರಗಳನ್ನ ಮನವರಿಕೆ ಮಾಡಿಕೊಡ್ಬೇಕಾಗುತ್ತೆ. ಅದರಲ್ಲಿ ಬಹಳ ಮುಖ್ಯವಾದಂಥದ್ದು ಯಾವುದಪ್ಪ ಅಂದ್ರೆ ಈ ದೇಶದ ಮನುವಾದಿ ಕಾಂಗ್ರೆಸ್, BJP ಅಂತ ದೊಡ್ಡ ದೊಡ್ಡ ಪಕ್ಷಗಳು ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಉಚಿತವಾಗಿ ಚಿಲ್ಲರೆ ಕಾಸಿಗೆ ಭೂಮಿಯನ್ನ ಕೊಡ್ತಾ ಇದ್ದಾರೆ, ಬಡವರು ಕೊಡ್ತಾ ಇಲ್ಲ. ಬಡವರಿಗೆ ಭೂಮಿ ಬೇಕಾ, ನೀವು BSP ಓಟ್ ಹಾಕಿ ಅಂತ ಹೇಳಕ್ಕಾದ್ರೆ ನಾವು ಹಳ್ಳಿಗೆ ಹೋಗ್ಬೇಕು. 2 ಉದಾಹರಣೆ ಕೊಡ್ತೀನಿ ನಿಮ್ಗೆ. ಹಳ್ಳಿಗಳಿಗೆ ಹೋಗಿ ಏನ್ ಮಾತಾಡ್ಬೇಕು, ಯಾಕೆ ಜನಕ್ಕೆ BSP ಓಟ್ ಹಾಕ್ಬೇಕಂತ ಮನವರಿಕೆ ಮಾಡ್ಕೊಳ್ಬೇಕಂದ್ರೆ ಇತ್ತೀಚೆಗೆ ಒಂದು 3-4 ತಿಂಗಳ ಹಿಂದೆ ಬಿಹಾರದಲ್ಲಿ ಚುನಾವಣೆ ಬಂದು ಅದಾನಿ ಅಂತ ಅತಿ ದೊಡ್ಡ ಉದ್ಯಮಿಗೆ 1050 ಎಕರೆಯನ್ನ 1 ಎಕರೆಗೆ 1,000 ರೂಪಾಯಿ ಕೊಟ್ಟವ್ರೆ. 1 ರೂಪಾಯಿ, 1 ಎಕರೆಗೆ 1 ರೂಪಾಯಿ. ಈ ದೇಶದ ಇತಿಹಾಸದಲ್ಲಿ ಯಾವುದಾದ್ರೂ ಸರ್ಕಾರ ಬಡವರಿಗೆ 1 ರೂಪಾಯಿ 1 ಎಕರೆ ಕೊಟ್ಟಿರೋ ಇತಿಹಾಸ ಇದೆಯಾ? ಇಲ್ಲ. ಅದರಲ್ಲಿ ಈ ದೇಶದ ಅತಿ ದೊಡ್ಡ ಶ್ರೀಮಂತನಿಗೆ BJP ಸರ್ಕಾರ 1 ಎಕರೆಗೆ 1 ರೂಪಾಯಿಗೆ 1050 ಎಕರೆ ಕೊಟ್ಟಿದೆ. ಒಂದು ಮಾವಿನ ಹಣ್ಣು ಬರಲ್ಲ 1 ರೂಪಾಯಿಗೆ, ಒಂದು ಸೀಬೆ ಹಣ್ಣು ಬರಲ್ಲ, ಒಂದು ಕಿತ್ಲೆ ಹಣ್ಣು ಬರಲ್ಲ, ಹೌದಾನೆ? ಒಂದು ಒಳ್ಳೆ ಚಾಕ್ಲೇಟ್ ಬರಲ್ಲ ಇವತ್ತು. ಅಥವಾ ಒಬ್ಬ ಭಿಕ್ಷಕನಿಗೆ 1 ರೂಪಾಯಿ ಕೊಟ್ರೆ ಅವ್ನು ತೆಗೆದು ವಾಪಸ್ ಇಸ್ತಾರೆ, ಹೌದಾ? ಅಂತ ಕಾಲಘಟ್ಟದಲ್ಲಿ ಲಕ್ಷಾಂತರ ಕೋಟ್ಯಾಂತರ ಬೆಲೆ ಬಾಳತಕ್ಕಂಥ ಭೂಮಿಯನ್ನ ಅತಿ ದೊಡ್ಡ ಶ್ರೀಮಂತನಿಗೆ 1 ರೂಪಾಯಿಗೆ 1050 ಎಕರೆ ಕೊಟ್ಟಿದ್ದಾರೆ. ಇದನ್ನ ಹೇಳ್ಬೇಕಾ ಬೇಡವಾ ಜನರಿಗೆ? ಭೂಮಿ ಯಾರಿಗೆ ಬೇಕು? ಭೂಮಿ ಇಲ್ಲದೆ ಇರ್ತಕ್ಕಂಥ ಬಡವರು ಕೊಡ್ಬೇಕು. ಆದ್ರೆ ಇವ್ರೇನ್ ಮಾಡ್ತಾ ಇದ್ರೆ ದೊಡ್ಡ ದೊಡ್ಡ ಶ್ರೀಮಂತರು ಕೊಡ್ತಾ ಇದ್ದಾರೆ, ಅದು 1 ರೂಪಾಯಿಗೆ. ಇದೇ ನರೇಂದ್ರ ಮೋದಿ ಗುಜರಾತ್ ಅಲ್ಲಿ ಟಾಟಾ ನ್ಯಾನೋ ಕಾರ್ನ ಪ್ಲಾಂಟ್ ತಯಾರಿಕಾ ಘಟಕವನ್ನ ನಿರ್ಮಾಣ ಮಾಡಲಿಕ್ಕೆ 3,000 ಎಕರೆಗಳನ್ನ ಕೇವಲ 1 ಎಕರೆಗೆ 1,000 ರೂಪಾಯಿಗೆ ಟಾಟಾ ಕಂಪನಿ ಕೊಟ್ಟಿದ್ದಾರೆ. ಕೊಡ್ಲಪ್ಪ, ಈಗ ಅವರೇ ಪ್ರೈಮ್ ಮಿನಿಸ್ಟರ್. ಈ ದೇಶದ ಎಲ್ಲ ಬಡವರು 1 ಎಕರೆ 1,000 ರೂಪಾಯಿ ಅಲ್ಲ, 1 ಲಕ್ಷ ಕೊಡಕ್ಕೆ ತಯಾರಿದ್ದಾರೆ. ಭೂಮಿ ಇಲ್ದೇರು ಕೊಡ್ತಾರ? ತಯಾರಿದಾರ? ಇಲ್ಲ. ಇನ್ನು ಹೇಳ್ಬೇಕು ನಾವು, ಟಾಟಾದಂತ ದೊಡ್ಡ ಉದ್ಯಮಿಗಳಿಗೆ ಕೇವಲ ಎಕರೆಗೆ 1,000 ರೂಪಾಯಿಗೆ 3,000 ಎಕರೆ ಕೊಟ್ಟಿದ್ದಾರೆ. ಹೇಳ್ಬೇಕಾ ಬೇಡ? ಹೇಳ್ಬೇಕು. ಇನ್ನು ಕಾಂಗ್ರೆಸ್ ಏನು ಸಾಕ್ಷನ? ಇದೇ ನಮ್ಮ ಬಳ್ಳಾರಿನಲ್ಲಿ ಜಿಂದಾಲ್ ಕಂಪ್ನಿಗೆ ಎಕರೆ 75 ಲಕ್ಷ 1 ಕೋಟಿ ರೂಪಾಯಿ ಬಾಳ ಅಂತ ಭೂಮಿಗೆ ಕೇವಲ 1,50,000 ಕೂಡ ಕೊಟ್ಟಿದೆ. 3,500 ಎಕರೆ. ಹೇಳ್ಬೇಕಾ ಬೇಡವಾ? ಇದನ್ನ ಹೇಳಕ್ಕೆ ನಾವು ಹಳ್ಳಿಗಳಿಗೆ ಹೋಗ್ಬೇಕು. ಇವ್ರು ಯಾಕೆ ಟಾಟಾ, ಅಂಬಾನಿ, ಅದಾನಿ ದೊಡ್ಡ ದೊಡ್ಡ ಶ್ರೀಮಂತರಿಗೆ 1000 ಎಕರೆ ಭೂಮಿಯನ್ನ ಚಿಲ್ಲರೆ ಕಾಸು ಕೊಡ್ತಾರೆ ಅಂತಂದ್ರೆ ಪಾರ್ಟಿ ಫಂಡ್, ಅದು ಚುನಾವಣಾ ಬಾಂಡ್ ಇರ್ಬೋದು ಅಥವಾ ಪಾರ್ಟಿ ಫಂಡ್ ಇರ್ಬೋದು, 100 ಕೋಟಿ 1000 ಕೋಟಿ ಉದ್ಯಮಿಗಳಿಂದ ಪಡಿತಾರೆ. ಹಂಗಾಗಿ BJPಯ ಖಾತೆನಲ್ಲಿ 12,000 ಕೋಟಿ ರೂಪಾಯಿ ಇದೆ. ಹೇಳ್ಬೇಕಾ ಬೇಡವಾ? ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಉದ್ಯಮಿಗಳಿಂದ ಒಂದೇ 1 ಪೈಸೆ ಹಣವನ್ನು ಪಡಿತೇನೆ ಯಾವುದಾದ್ರೂ ಒಂದು ಪಕ್ಷ ರಾಷ್ಟ್ರೀಯ ಪಕ್ಷವಾಗಿ ಬೆಳೆದಿದೆ ಅಂದ್ರೆ ಅದು ನಾವು ಹೆಮ್ಮೆಯಿಂದ ಹೇಳಬೇಕು, ಬಹುಜನ ಸಮಾಜ ಪಾರ್ಟಿ. ಇದನ್ನ ಹೇಳಕ್ಕಾದ್ರೂ ಹಳ್ಳಿಗೆ ಹೋಗ್ಬೇಕು ನಾವು. ಬಟ್ BSP ಹೆಂಗ್ ನಡೆಸ್ತೀವಿ? ಅದಕ್ಕೆ ಕಾಶಿರಾಮ್ ಸಾಹೇಬರು ನಮಗೊಂದು ಸೂತ್ರ ಕೊಟ್ಟಿದ್ದಾರೆ. ಅದೇನಪ್ಪಾ ಅಂದ್ರೆ ನಮ್ಮ ಪಕ್ಷದ ನಾಯಕಿ ಅಕ್ಕ ಮಾಯಾವತಿಯವರ ಜನ್ಮ ದಿನಾಚರಣೆಗೆ ಆರ್ಥಿಕ ಸಹಯೋಗ ದಿವಸ್ ಅಂತ ಆಚರಣೆ ಮಾಡಿ ಇಡೀ ದೇಶಾದ್ಯಂತ ಮತದಾರರಿಂದ BSPಗೆ 1 ನೋಟ್ ಕೊಡಿ, BSPಗೆ 1 ನೋಟ್ ಕೊಡಿ ಅಂತಕ್ಕಂಥ ಅಭಿಯಾನವನ್ನ ಮಾಡಬೇಕು. ಆ ಮುಖಾಂತರ BSPಗೆ ಹಣ ಸಂಗ್ರಹವನ್ನ ಮಾಡಬೇಕು. ಆ ಮುಖಾಂತರ ಜನರಿಂದ ಹಣ ಪಡ್ಕೊಂಡು ನಾಳೆ ನಾವು ಅಧಿಕಾರಕ್ಕೆ ಬಂದ್ರೆ ಹೇಗೆ ಉತ್ತರ ಪ್ರದೇಶದಲ್ಲಿ ಅಕ್ಕ ಮಾಯಾವತಿ ಭೂಮಿ ಕೊಟ್ಟರು, ಉದ್ಯೋಗ ಕೊಟ್ಟರು, ರಕ್ಷಣೆ ಕೊಟ್ಟರು, ಕಾಂಟ್ರಾಕ್ಟ್ ಅಲ್ಲಿ ಮೀಸಲಾತಿಯನ್ನ ಕೊಟ್ಟರು, ಖಾಸಗಿ ವಲಯದಲ್ಲಿ ಮೀಸಲಾತಿಯನ್ನ ಕೊಟ್ಟರು,
ಇದೆಲ್ಲವನ್ನ ಇಡೀ ದೇಶಾದ್ಯಂತ ನಾವು ಜಾರಿ ಮಾಡ್ತೀವಿ, ಕರ್ನಾಟಕದಲ್ಲೂ ಜಾರಿ ಮಾಡ್ತೀವಿ. ನೀವು ನಮ್ಮ ಜೊತೆ ಇರಿ, ನಮ್ಗೆ ಆರ್ಥಿಕವಾಗಿ ನೆರವನ್ನು ಕೊಡಿ, PSPಗೆ ಓಟನ್ನು ಕೊಡಿ ಅಂತ ಹೇಳಿ ಜನರ ಹತ್ರ ಹೋಗ್ಲಿ ಅಂತ ಹೇಳಿ ಅಕ್ಕ ಮಾಯಾವತಿ ಅವರು ನಮಗೆ ಅಕ್ಟೋಬರ್ 19ನೇ ತಾರೀಕು ಲಕ್ನೋದಲ್ಲಿ ಮೀಟಿಂಗ್ ಕರೆದು ಆದೇಶ ಮಾಡಿದ್ರು. ಈಗ ನಾವು ಫೆಬ್ರವರಿ 3ನೇ ತಾರೀಕು ಇದೀವಿ. ನಾನು ಈಗಾಗಲೇ ಕ್ರಾಸ್ ಚೆಕ್ ಮಾಡಿದೆ ನಿಮಗೆ. ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಹಳ್ಳಿಗಳನ್ನ ನೀವು ರೀಚ್ ಆಗಿದ್ದೀರಿ. ಎಷ್ಟೋ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು 10 ಹಳ್ಳಿಗೆ ಹೋಗಿದ್ದೀವಿ ಅಂದ್ರಿ, 6 ಹಳ್ಳಿಗೆ ಹೋಗಿದ್ದೀರಿ, ಕ್ಲೋಸ್ ಮಾಡಿ. ಕೆಲವರು ಬರೀ 3 ಹಳ್ಳಿಗೆ ಹೋಗಿದ್ರಿ. ಕಲಬುರಗಿ ಜಿಲ್ಲಾ ಸಮಿತಿಯ ಸಭೆಯನ್ನು ಇವತ್ತು ನಾವು ಹಮ್ಮಿಕೊಂಡಿದ್ವಿ. ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಅಕ್ಕ ಮಾಯಾವತಿಯವರ ಹುಟ್ಟುಹಬ್ಬದ ಅಂಗವಾಗಿ ಇಡೀ ರಾಜ್ಯಾದ್ಯಂತ ಆರ್ಥಿಕ ಸಹಯೋಗ ದಿವಸ್ ಅಂದರೆ ಪಕ್ಷಕ್ಕೆ ಆರ್ಥಿಕ ಸಂಪನ್ಮೂಲವನ್ನು ಕ್ರೋಢೀಕರಿಸ್ತಕ್ಕಂಥ ಒಂದು ಅಭಿಯಾನ ನಡೀತಾ ಇದೆ. ಆ ಅಭಿಯಾನದ ಭಾಗವಾಗಿ ನಾವಿವತ್ತು ಕಲಬುರಗಿ ಜಿಲ್ಲೆಗೂ ಕೂಡ ಬಂದು ಪಕ್ಷದ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷದ ರಾಜ್ಯ, ಜಿಲ್ಲೆ ಮತ್ತು ವಿಧಾನಸಭಾ ಕ್ಷೇತ್ರದ ಪದಾಧಿಕಾರಿಗಳು ಪ್ರತಿ ಹಳ್ಳಿಗಳಿಗೆ, ಗ್ರಾಮಗಳಿಗೆ ತೆರಳಿ ಬಹುಜನ್ ಸಮಾಜ್ ಪಾರ್ಟಿಯ ಮೂಲ ಸಿದ್ಧಾಂತ, ಬಹುಜನ ಸಮಾಜ್ ಪಾರ್ಟಿಗೆ ಒಂದು ವೋಟ್ ಕೊಡಿ, ಬಹುಜನ್ ಸಮಾಜ್ ಪಾರ್ಟಿಗೆ ಒಂದು ನೋಟ್ ಕೊಡಿ, ಅಥವಾ ಬಹುಜನ್ ಸಮಾಜ್ ಪಾರ್ಟಿಯ ಆನೆ ಗುರುತಿಗೆ ಒಂದು ವೋಟ್ ಕೊಡಿ, ಬಹುಜನ್ ಸಮಾಜ್ ಪಾರ್ಟಿಯ ಆನೆ ಗುರುತಿಗೆ ಒಂದು ನೋಟ್ ಕೊಡಿ ಅಂತ ಅಭಿಯಾನವನ್ನು ನಾವಿವತ್ತು ಇಡೀ ರಾಜ್ಯದಲ್ಲಿ ನಡೆಸ್ತಾ ಇದ್ದೀವಿ. ಅದರ ಅಂಗವಾಗಿ ಇವತ್ತು ಬಹುಜನ್ ಸಮಾಜ್ ಪಾರ್ಟಿ ಇಲ್ಲಿ ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ನಡೀತಾ ಇದೆ. ಅದನ್ನು ವೇಗಗೊಳಿಸಲಿಕ್ಕೆ ನಾವಿವತ್ತು ಇಲ್ಲಿ ಹಾಜರಿದ್ದೀವಿ. ಇದರ ಜೊತೆಗೆ ಬಹಳ ಮುಖ್ಯವಾಗಿ ನಿನ್ನೆ ಕೇಂದ್ರ ಸರ್ಕಾರದ ಬಜೆಟನ್ನು ಕುರಿತು ನಾವು ಪತ್ರಿಕಾಗೋಷ್ಠಿಯನ್ನು ಕೂಡ ನಾಳೆ ಹಮ್ಮಿಕೊಂಡಿದ್ದೀವಿ. ಸೊ ಈ ಸಂದರ್ಭದಲ್ಲಿ ಈಗ ಕರ್ನಾಟಕ ರಾಜ್ಯದಲ್ಲಿ ಈಗ ಕೇಂದ್ರ ಬಜೆಟ್ನ ನಂತರ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಬಜೆಟನ್ನು ಮಂಡಿಸಲಿಕ್ಕೆ ಹೊರಟಿದೆ. ಈ ಬಜೆಟ್ನಲ್ಲಿ ಬಹಳ ಪ್ರಮುಖವಾಗಿ ಬಹುಜನ್ ಸಮಾಜ್ ಪಾರ್ಟಿ ಕೆಲವು ವಿಚಾರಗಳನ್ನು ಸರ್ಕಾರಕ್ಕೆ ಒತ್ತಡ ತರ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಅದರಲ್ಲಿ ಬಹಳ ಮುಖ್ಯವಾದಂಥದ್ದು ಯಾವುದು ಅಂದರೆ SCP TSP ಯೋಜನೆ. ಕರ್ನಾಟಕದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ SC/STಗಳ ಅಭಿವೃದ್ಧಿಗೆ ಅಂಥೇಳಿ ನಾವು SC/SP ಮತ್ತು TSP ಯೋಜನೆಯನ್ನು ಜಾರಿಗೆ ತಂದು ಬಜೆಟ್ನಲ್ಲಿ 24.75 ಹಣವನ್ನು ನಾವು ಇಡ್ತೀವಿ, SC/STಗಳನ್ನ ಸಮಗ್ರವಾಗಿ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಮೊದಲನೇ ಬಾರಿಗೆ 2013ರಲ್ಲಿ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯನವರು 2014-15ನೇ ಸಾಲಿನಲ್ಲಿ SCP TSP ಯೋಜನೆಯನ್ನು ಜಾರಿಗೆ ತಂದರು. ಇದುವರೆಗೆ 10 ವರ್ಷಗಳಲ್ಲಿ 3 ಲಕ್ಷ ಕೋಟಿಗೂ ಹೆಚ್ಚು ಹಣ ಇವತ್ತು SC/SP TSP ಯೋಜನೆಯಲ್ಲಿ ಖರ್ಚಾಗಿದೆ. ಆದರೆ ಅದರ 10% ಕೂಡ SC/STಗಳ ಆರ್ಥಿಕ ಅಭಿವೃದ್ಧಿಗೆ ಬಳಕೆಯಾಗಿದೆ. ಹೆಸರಿಗೆ SC/SP TSP ಯೋಜನೆ, ಆದರೆ ಇಡೀ ಹಣ ಇವತ್ತು ಬೇರೆ ಯೋಜನೆಗಳಿಗೆ ಬಳಕೆ ಆಗ್ತದೆ. ಕಳೆದ 2 ವರ್ಷಗಳಿಂದ 2023ರ ಅಧಿಕಾರಕ್ಕೆ ಬಂದ ಮೇಲೆ 2 ವರ್ಷಗಳಲ್ಲಿ ಸುಮಾರು 40,000 ಕೋಟಿ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಮತ್ತು ಇತರ ಯೋಜನೆಗಳಿಗೆ ಬಳಸಿಕೊಂಡಿದ್ದಾರೆ. ಈ ಸರ್ಕಾರದಲ್ಲಿ ಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಪ್ರಿಯಾಂಕಾ ಖರ್ಗೆ, ಸಮಾಜ ಕಲ್ಯಾಣ ಇಲಾಖೆ ಸಚಿವ ಮಾನ್ಯ SC ಮಹದೇವ್ ಅವರು, ಅಥವಾ ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್, ಅಥವಾ ಆಹಾರ ಮತ್ತು ನಾಗರಿಕ ಸರಬರಾಜುಗಳ ಸಚಿವ KH ಮುನಿಯಪ್ಪ, ಅಥವಾ ಶಿವರಾಜ್ ತಂಗಡಗಿ, ಅಬಕಾರಿ ಸಚಿವ ಆಗಿರ್ತಕ್ಕಂಥವ್ರು ತಿಮ್ಮಾಪುರ, RB ತಿಮ್ಮಾಪುರ, ಇಷ್ಟು ಜನ ಮಂತ್ರಿಗಳಿದ್ದಾಗಿಯೂ ಕೂಡ, ಅಥವಾ ಸತೀಶ್ ಜಾರಕಿಹೊಳಿ ಅಂತ ವ್ಯಕ್ತಿ ಮಂತ್ರಿಗಳಾಗಿದ್ದಾಗಿ ಕೂಡ SC/ST ಸಮಾಜಕ್ಕೆ ಸೇರಿದಂಥವರು 40,000 ಕೋಟಿ ಹಣ ಇವತ್ತು ಇತರೆ ಯೋಜನೆಗಳಿಗೆ ಬಳಕೆಯಾಗಿದೆ. ಅಂದರೆ ಕಾಂಗ್ರೆಸ್ ಸರ್ಕಾರ SC/STಗಳನ್ನ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಕ್ಕಂಥದ್ದು ಅಪ್ಪಟ ಸುಳ್ಳು. ಈ SCP TSP ಯೋಜನೆ ಕೇವಲ ಮೂಗಿಗೆ ತುಪ್ಪ ಸವರ್ತಕ್ಕಂಥ ಯೋಜನೆ ಆಗಿದೆ. ಆದರೆ ವಾಸ್ತವವಾಗಿ SC/STಗಳ ಅಭಿವೃದ್ಧಿಯನ್ನು ಮಾಡದಿರ್ತಕ್ಕಂಥ ಒಂದು ಕೆಟ್ಟ ಮನಸ್ಥಿತಿಯನ್ನು ಹೊಂದಿರತಕ್ಕಂಥ ಸರ್ಕಾರ ಅಂತ ನಾವು ಹೇಳಬೇಕಾಗುತ್ತೆ.
ಸೊ ಆ ಕಾರಣಕ್ಕೆ 2 ವರ್ಷ ನೀವು ಬಳಕೆ ಮಾಡಿರ್ತಕ್ಕಂಥ ಇತರ ಯೋಜನೆಗಳಿಗೆ ಬಳಕೆ ಮಾಡಿದಲ್ಲ, ಈಗ 2026-27ನೇ ಸಾಲಿನ ಬಜೆಟ್ನಲ್ಲಿ ನಿಯರ್ಲಿ 50,000 ಕೋಟಿಯಷ್ಟು ಹಣವನ್ನು ನೀವು SCP-TSP ಯೋಜನೆಗೆ ಇಡಬೇಕಾಗುತ್ತೆ. ಅದರಲ್ಲಿ ಒಂದೇ ಒಂದು ನಯಾ ಪೈಸೆ ಕೂಡ ಇತರ ಯೋಜನೆಗಳಿಗೆ ಬಳಸಬಾರ್ದು. SC/STಗಳಲ್ಲಿ ಇರ್ತಕ್ಕಂಥ ನಿರುದ್ಯೋಗಿಗಳಿಗೆ ಸ್ವಂತ ಉದ್ದಿಮೆಯನ್ನು ಆರಂಭ ಮಾಡಲಿಕ್ಕೆ ಈ SCP-TSP ಯೋಜನೆಯಲ್ಲಿ 5,000 ಕೋಟಿ ಹಣವನ್ನು ಮೀಸಲಾಗಿಡಬೇಕು. ಪ್ರತಿಯೊಬ್ಬ SC/ST ನಿರುದ್ಯೋಗಿ ಯುವಕ ಮತ್ತು ಯುವತಿಯರು ಸ್ವಂತ ಬಿಸ್ನೆಸ್ಸನ್ನು ಅಥವಾ ಸ್ವಂತ ಉದ್ದಿಮೆಯನ್ನು ಪ್ರಾರಂಭ ಮಾಡಲಿಕ್ಕೆ ಆ 5,000 ಕೋಟಿ ಯೋಜನೆಗೆ ಮೀಸಲಿಟ್ಟು ಆ ಹಣವನ್ನು ಅವರಿಗೆ ಅನುದಾನವಾಗಿ ಕೊಡಬೇಕು. ನೀವು ಅದಕ್ಕೋಸ್ಕರ ಟ್ರೈನಿಂಗ್ ಕೊಡಿ, ತರಬೇತಿ ಕೊಟ್ಟು ಅವರನ್ನು ನೀವು ಉದ್ಯಮಿಗಳಾಗಿ ನೀವು ಪರಿವರ್ತನೆ ಮಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು. ಸೊ ಎರಡನೇದು ಬಹಳ ಮುಖ್ಯವಾಗಿ SC/ST ವಿದ್ಯಾರ್ಥಿಗಳಿಗೆ ಪ್ರೈಮರಿ ಶಾಲೆಯಿಂದ ಹಿಡಿದು PhD ವರೆಗೆ, ಅದು ಮೆಡಿಕಲ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, IIT IISc ಹೋಗೋ ಮಕ್ಕಳು ಇರ್ಬೋದು, ಅಥವಾ ವಿದೇಶಕ್ಕೆ ಹೋಗಿ ಅಧ್ಯಯನ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿರ್ಬೋದು, ಪ್ರತಿಯೊಬ್ಬರಿಗೂ ಕಡ್ಡಾಯವಾಗಿ ಉಚಿತ ಶಿಕ್ಷಣವನ್ನು ಕೊಡಬೇಕು ಈ SCP-TSP ಯೋಜನೆಯಲ್ಲಿ. ಅದಕ್ಕೇನು 10,000 ಕೋಟಿ ಏನು ಬೇಕಾಗಿಲ್ಲ, ಕೇವಲ 5,000 ಕೋಟಿ ಹಣವನ್ನು SC/ST ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಕೊಡಲಿಕ್ಕೆ ಬಳಸಿದ್ರೆ ಸಾಕು. ಖಂಡಿತವಾಗ್ಲೂ SC/STಗಳು ಶೈಕ್ಷಣಿಕವಾಗಿ ಅಭಿವೃದ್ಧಿಯನ್ನು ಹೊಂದುತ್ತಾರೆ. ಇನ್ನು ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ SC/STಗಳು ಯಾರು ವಸತಿ ರಹಿತರಿರೋ ಅವ್ರನ್ನ ಗುರುತಿಸಿ ಪ್ರತಿ ವರ್ಷ 5,000 ಕೋಟಿ ಹಣವನ್ನು ವಸತಿ ರಹಿತರಿಗೆ ವಸತಿಯನ್ನು ಒದಗಿಸಲಿಕ್ಕೆ ಬಳಸಬೇಕು. ಇದು ನಮ್ಮ ಆಗ್ರಹ. ಮೂರನೇದು ಅಥವಾ ನಾಲ್ಕನೇದು ಭಾಳ ಇಂಪಾರ್ಟೆಂಟ್ ಆಗಿ, ಇವತ್ತು ಆರೋಗ್ಯ ವೆಚ್ಚ ಇದೆಯಲ್ಲ ಅದು ಭಾಳ ದುಬಾರಿಯಾಗಿದೆ ಎಲ್ಲ ವರ್ಗಗಳಿಗೆ. ನೀವು SC/STಗಳಿಗೆ ಆರೋಗ್ಯ ಏನು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಕನಿಷ್ಠ 5,000 ಕೋಟಿಗಳನ್ನು ಮೀಸಲಾಗಿಡಬೇಕು. ಯಾವುದೇ ಸಾಮಾನ್ಯ ಕಾಯಿಲೆಯಿಂದ ಹಿಡಿದು ಶಸ್ತ್ರಚಿಕಿತ್ಸೆಯವರೆಗೆ, ಕ್ಯಾನ್ಸರ್ನಂತಹ ಕಾಯಿಲೆಯವರೆಗೆ ಯಾವುದೇ ಆಸ್ಪತ್ರೆಯಲ್ಲಿ, ಹೈಟೆಕ್ ಆಸ್ಪತ್ರೆಗಳಲ್ಲೂ ಕೂಡ ಉಚಿತವಾದಂಥ ಟ್ರೀಟ್ಮೆಂಟು ಸಿಗಬೇಕು SC/STಗಳಿಗೆ. ಆ ರೀತಿಯಾದಂಥ ಆರೋಗ್ಯ ರಕ್ಷಣೆಗೆ 5,000 ಕೋಟಿಗಳನ್ನು ನೀವು ಮೀಸಲಾಗಿಡಬೇಕು. ಸೊ ಇದ್ರ ಜೊತೆಗೆ ಭೂರಹಿತ SC/STಗಳಿಗೆ ನೀವು ಹೆಂಗಿದ್ರು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಇತರೆ ಅಭಿವೃದ್ಧಿ ನಿಗಮಗಳ ಮುಖಾಂತರ ಭೂ ಒಡೆತನ ಯೋಜನೆಗಳನ್ನ ಜಾರಿಗೆ ತಂದಿದ್ದೀರಿ. ಕನಿಷ್ಠ ವರ್ಷಕ್ಕೆ 5,000 ಕೋಟಿ ರೂಪಾಯಿಗಳನ್ನು ಭೂಮಿ ಖರೀದಿ ಮಾಡಿ SC/STಗಳಿಗೆ ಹಂಚಲಿಕ್ಕೆ ಬಳಸಬೇಕು. ಸೊ ಹಿಂಗೆ ಮಾಡೋದ್ರ ಮುಖಾಂತರ SC/STಗಳಿಗೆ ಉದ್ಯೋಗ ಒದಗಿಸಲಿಕ್ಕೆ, SC/STಗಳಿಗೆ ವಸತಿ, SC/STಗಳಿಗೆ ಭೂಮಿ, SC/STಗಳಿಗೆ ಆರೋಗ್ಯ, SC/STಗಳಿಗೆ ಉಚಿತ ಶಿಕ್ಷಣ ಒದಗಿಸಲಿಕ್ಕೆ ಈ ಹಣ ಸಂಪೂರ್ಣವಾಗಿ ಬಳಕೆ ಆಗಬೇಕು. ಇದ್ರ ಜೊತೆಗೆ SC/STಗಳಿಗೆ ಯಾವ ಬ್ಯಾಂಕ್ಗಳು ಕೂಡ ಲೋನ್ ಕೊಡಲ್ಲ. 1 ಲಕ್ಷ ಲೋನ್ ತಗೋಬೇಕಂದ್ರೆ 100 ಬಾರಿ ಅಲ್ದಾಡಿಸ್ತಾರೆ. ಅದಕ್ಕೆ ನಾನು 2013-14ರಲ್ಲೇ ಸಮಾಜ ಕಲ್ಯಾಣ ಸಚಿವರಾಗಿದ್ದಂಥ ಮಾನ್ಯ ಆಂಜನೇಯವರು ನಾನು ಮನವಿ ಮಾಡ್ಕೊಂಡಿದ್ದೆ BSP ವತಿಯಿಂದ. ಈಗ ಕಳೆದ ವರ್ಷ ಪ್ರೀ ಬಜೆಟ್ ಮೀಟಿಂಗ್ ಕರೆದಾಗ ಇದೇ ಸಿದ್ದರಾಮಯ್ಯನವರು ಮತ್ತು ಇದೇ ಸಮಾಜ ಕಲ್ಯಾಣ ಇಲಾಖೆ ಸಚಿವ HC ಮಹದೇವಪ್ಪನವ್ರಿಗೂ ಕೂಡ ಬೈ ರಿಟರ್ನ್ ನಾನು ಮನವಿ ಮಾಡಿಕೊಂಡಿದ್ದೆ. ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಹೇಗಿದೆಯೋ ಹಾಗೆ ಅಂಬೇಡ್ಕರ್ ಫೈನಾನ್ಸ್ ಕಾರ್ಪೊರೇಷನ್ KSFC ಹೇಗಿದೆಯೋ ಹಾಗೆ ASFCಯನ್ನು ತನ್ನಿ, ಅಂಬೇಡ್ಕರ್ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ ಅಂತ ಮಾಡಿ SC/STಗಳು ಸಂಪೂರ್ಣವಾಗಿ ಯಾವುದೇ ಲೋನ್ ಥ್ರೂ ಬ್ಯಾಂಕ್ಗೆ ಹೋಗಬೇಕಾಗಿಲ್ಲ. ಅವರು ಅಂಬೇಡ್ಕರ್ ಹಣಕಾಸು ಅಭಿವೃದ್ಧಿ ನಿಗಮದಲ್ಲೇ ಅವರು ಲೋನನ್ನು ಪಡ್ಕೊಳ್ಳೋ ರೀತಿಯಲ್ಲಿ ಆ ಅಂಬೇಡ್ಕರ್ ಹಣಕಾಸು ನಿಗಮವನ್ನು ಸ್ಥಾಪನೆ ಮಾಡಬೇಕು. ಇವತ್ತೆಲ್ಲ 500 ಕೋಟಿ ಬಂಡವಾಳ ಉಳಿದ್ರೆ ಒಂದು ಬ್ಯಾಂಕೇ ಸ್ಥಾಪನೆ ಆಗುತ್ತೆ. ಅಂಥದ್ರಲ್ಲಿ ನೀವು 40,000 ಕೋಟಿ 50,000 ಕೋಟಿ SCP-TSP ಯೋಜನೆಗೆ ಹಣ ಇಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಿ. ಆ ಹಣದಲ್ಲಿ ಕನಿಷ್ಠ 5,000 ಕೋಟಿಗಳನ್ನು ಅಂಬೇಡ್ಕರ್ ಫೈನಾನ್ಸ್ ಕಾರ್ಪೊರೇಷನ್ನ ಸ್ಥಾಪನೆ ಮಾಡಬೇಕು, ಅದಕ್ಕೆ ಬಳಕೆ ಮಾಡಬೇಕು. ಮತ್ತು SC/STಗಳು ಯಾವುದೇ ಇತರೆ ಬ್ಯಾಂಕ್ಗಳಿಗೆ ಹೋಗ್ತಕ್ಕಂಥ ಯಾವ ಅನಿವಾರ್ಯತೆಯನ್ನು ಸೃಷ್ಟಿ ಆಗಬಾರ್ದು. ಅವರಿಗೆ ಪ್ರತಿಯೊಂದು ಲೋನ್ ಆಗಿರ್ಬೋದು, ಆರ್ಥಿಕ ಸಹಕಾರಗಳು, ಅನುದಾನಗಳಾಗ್ಬೋದು, ಅಂಬೇಡ್ಕರ್ ಫೈನಾನ್ಸ್ ಕಾರ್ಪೊರೇಷನ್ ಮುಖಾಂತರನೇ SC/STಗಳನ್ನ ಅಭಿವೃದ್ಧಿ ಮಾಡಲಿಕ್ಕೆ ಬಳಸಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡ್ತೇನೆ. ಇದಕ್ಕೆ ಸಂಬಂಧಪಟ್ಟಂಗೆ ಏನು SC/STಗಳ ಮತ ಪಡಿತಾ ಇರ್ತಕ್ಕಂಥ ಕಾಂಗ್ರೆಸ್ ನಿಜವಾಗ್ಲೂ SC/STಗಳ ಬಗ್ಗೆ ನಿಯತ್ತಿದ್ರೆ ಅವರು ಕೊಟ್ಟಿರ್ತಕ್ಕಂಥ ಓಟಿನ ಋಣ ತೀರಿಸಬೇಕಂದ್ರೆ ಈ ಕಾಂಗ್ರೆಸ್ ಸರ್ಕಾರ
SC/STಗಳ SCP TSP ಹಣ ಏನಿದೆ ಅದನ್ನು ಸಂಪೂರ್ಣವಾಗಿ SC/STಗಳ ಅಭಿವೃದ್ಧಿಗೆ ಬಳಸಬೇಕಂತೇಳಿ ಬಹುಜನ್ ಸಮಾಜ್ ಪಾರ್ಟಿ ಆಗ್ರಹ ಮಾಡುತ್ತೆ. ಸರ್, ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಬಗ್ಗೆ ಇವತ್ತು ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, SC/ST OBC ಮೀಸಲಾತಿ ಮೊಟಕುಗೊಳಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಈಗ ಅವರು ಮೊದಲಿಂದಲೂ ಕಾಂಗ್ರೆಸ್ ಆಗ್ಬೋದು, BJP ಆಗ್ಬೋದು, ಅವರು ಯಾರೂ ಕೂಡ SC/STಗಳ ಪರವಾಗಿಲ್ಲ, ಸಂವಿಧಾನದ ಪರವಾಗಿಲ್ಲ. ಅವರು SC/STಗಳ ಓಟ್ಗೋಸ್ಕರ ಮಾತ್ರ ಲಿಪ್ ಸಿಂಪತಿ, ತೋರಿಕೆಯ ಸಿಂಪತಿಯನ್ನು ತೋರಿಸ್ತಾ ಇದ್ದಾರೆ. ಸೊ ಈ ಕಾಂಗ್ರೆಸ್ಸು, BJP, ಜನತಾದಳದಂಥ ಪಕ್ಷಗಳಿಗೆ ಬುದ್ಧಿ ಕಲಿಸ್ಬೇಕಂತಂದರೆ ಬಹುಜನ್ ಸಮಾಜ್ ಪಾರ್ಟಿಯನ್ನು SC/ST ಸಮುದಾಯಗಳು ಬೆಂಬಲಿಸಬೇಕು. ಪ್ರತಿಯೊಂದು ವಾರ್ಡ್, ಗ್ರಾಮ ಪಂಚಾಯತಿಯಿಂದ ಹಿಡಿದು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ನಗರ ಪಾಲಿಕೆ, ನಗರಸಭೆ, ಪಟ್ಟಣ ಪಂಚಾಯತ್ ಎಲ್ಲ ಚುನಾವಣೆಗಳಿಗೆ ನಾವು ಅಕ್ಕ ಮಾಯಾವತಿಯವರಿಂದ ಅನುಮತಿಯನ್ನು ಪಡೆದು ಫಾರ್ಮ್ ಕೊಡ್ತೀವಿ. ನೀವು ಹಿಂದುಳಿದ ಜಾತಿಗಳು, SC/STಗಳು, ಧಾರ್ಮಿಕ ಅಲ್ಪಸಂಖ್ಯಾತರು, ಈ ಕಾಂಗ್ರೆಸ್ ಮತ್ತು BJP ಜನತಾದಳ ಪಕ್ಷಗಳು ನಮಗೆ ಮಾಡಿರ್ತಕ್ಕಂಥ ಮೋಸಕ್ಕೆ ಸೇರ್ ತೀರಿಸ್ಕೋಬೇಕು ಅಂತಂದರೆ ಬಹುಜನ್ ಸಮಾಜ್ ಪಾರ್ಟಿಯನ್ನು ಬೆಂಬಲಿಸಬೇಕು. ಮತ್ತು ಈ ವಾರ್ಡ್ವಾರು ಮೀಸಲಾತಿ ಭಾಳಷ್ಟು ಬೆಂಗಳೂರಿನ BBMP ಏನು ಗ್ರೇಟರ್ ಬೆಂಗಳೂರು ಮಾಡಿದ್ದಾರೆ, ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯನ್ನು ಒಳಗೊಂಡಂತೆ SC/STಗಳು, ಮೈನಾರಿಟಿಗಳು ಹೆಚ್ಚಿರ್ತಕ್ಕಂಥ ಕ್ಷೇತ್ರಗಳನ್ನು ಡಿವೈಡ್ ಮಾಡಿ, ಆ ಓಟ್ಗಳನ್ನು ಛಿದ್ರ ಮಾಡಿ, ಅಲ್ಲಿ ಇತರೆ ಸಮುದಾಯಗಳಿಗೆ SC/STಗಳು ಗೆಲ್ಲದೇ ಇರತಕ್ಕಂಥ ಒಂದು ವಾತಾವರಣವನ್ನು, ಡಿಪೆಂಡೆಂಟ್ ಆಗತಕ್ಕಂಥ ವಾತಾವರಣ ಸೃಷ್ಟಿ ಮಾಡ್ತಿದ್ದಾರೆ ಅಂತ ನಮಗೆ ಈಗಾಗಲೇ ದೂರುಗಳು ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಅನೇಕ ಮನವಿಗಳನ್ನು ಚುನಾವಣಾ ಆಯೋಗಕ್ಕೂ ಕೂಡ ಕೊಟ್ಟಿದ್ದಾರೆ. ಸೊ ಚುನಾವಣಾ ಆಯೋಗ ಮತ್ತು ರಾಜ್ಯ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. SC/STಗಳ ಮತಗಳನ್ನು ಒಡಿತಕ್ಕಂಥ ಒಂದು ವಿಕೃತ ಕೆಲಸಕ್ಕೆ ಅವರು ಕೈ ಹಾಕಿದ್ರೆ ಮುಂದಿನ ಚುನಾವಣೆಯಲ್ಲಿ ಜನ ತಕ್ಕ ಪಾಠ ಕಲಿಸೋ ರೀತಿಯಲ್ಲಿ ಬಹುಜನ್ ಸಮಾಜ್ ಪಾರ್ಟಿ ಜಾಗೃತಿ ಮೂಡಿಸಿದೆ. ಎಂ ಕೃಷ್ಣಮೂರ್ತಿ, ಸ್ಟೇಟ್ ಪ್ರೆಸಿಡೆಂಟ್, ಬಹುಜನ್ ಸಮಾಜ್ ಪಾರ್ಟಿ.